ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಫೈನಾನ್ಷಿಯಲ್ ಇಯರ್ 2024-25 ಇದೇ 31 ಮಾರ್ಚ್ 2025 ದಂದು ಮುಕ್ತಾಯವಾಗಿದ್ದು, ಇವಾಗ ಈ ಫೈನಾನ್ಷಿಯಲ್ ಇಯರ್ 24-25ಗೆ ಸ್ಯಾಲರಿಡ್ ಎಂಪ್ಲಾಯೀಸ್ ITR ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡುವ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಫ್ರೆಂಡ್ಸ್, ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ತಮ್ಮ ITR ಗಳನ್ನ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಗಳನ್ನ ಕಂಪಲ್ಸರಿಯಾಗಿ ಸಬ್ಮಿಟ್ ಮಾಡಲೇಬೇಕು ವಿತೌಟ್ ಎನಿ ಮಿಸ್. ಇನ್ ಕೇಸ್ ITR ಸಬ್ಮಿಟ್ ಮಾಡಲಿಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಿಂದ ನೋಟಿಸ್ ಇಶ್ಯೂ ಆಗುತ್ತದೆ. ಸೊ ಇದರಿಂದ ಫ್ಯೂಚರ್ ನಲ್ಲಿ ನೀವು ತುಂಬಾನೇ ಕಿರಿಕಿರಿಯನ್ನ ಮತ್ತು ತೊಂದರೆಯನ್ನ ಅನುಭವಿಸಲೇಬೇಕಾಗುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಟ್ಯಾಕ್ಸ್ ಪೇ ಮಾಡುವಂತಹ ಸ್ಯಾಲರಿಡ್ ಪರ್ಸನ್ ವಿತೌಟ್ ಎನಿ ಮಿಸ್ ITR ಫೈಲಿಂಗ್ ಅನ್ನ ಸಬ್ಮಿಟ್ ಮಾಡಲೇಬೇಕು. ಆದ್ದರಿಂದ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಇವಾಗ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲು ಬೇಕಾದಂತಹ ದಾಖಲೆಗಳನ್ನ ಅಂದರೆ ಡಾಕ್ಯುಮೆಂಟ್ಸ್ ಗಳನ್ನ ಅರೇಂಜ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಫ್ರೆಂಡ್ಸ್, ಸ್ಯಾಲರಿ ಪಡೆಯುವಂತಹ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನುವ ಜಾಲದ ಬಗ್ಗೆ ಅಂದರೆ ವ್ಯವಸ್ಥೆಯ ಬಗ್ಗೆ ಪ್ರಮುಖವಾಗಿ ತಿಳಿದುಕೊಳ್ಳಲೇಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಆದ್ದರಿಂದ ತಿಂಗಳು ಸ್ಯಾಲರಿ ಪಡೆಯುವಂತಹ ಟ್ಯಾಕ್ಸ್ ಪೇಯರ್ ತಿಳಿದುಕೊಳ್ಳಲೇಬೇಕಾದಂತಹ 7 ಪ್ರಮುಖ ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಸೊ ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋವನ್ನ ಎಲ್ಲಿನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲ ಅಂದರೆ ನಿಮಗೆ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅನ್ನುವ ಮಾಯಾಜಾಲದ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುವುದಿಲ್ಲ. ಬನ್ನಿ ಹಾಗಾದರೆ, ಮಂತ್ಲಿ ಸ್ಯಾಲರಿ ಪಡೆಯುವಂತಹ ಸರ್ಕಾರಿ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ತಮ್ಮ ITR ಗಳನ್ನ ಸಬ್ಮಿಟ್ ಮಾಡುವ ಮೊದಲು ತಿಳಿದುಕೊಳ್ಳಲೇಬೇಕಾದಂತಹ ಆ 7 ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ITR ಫೈಲಿಂಗ್ ಮಾಡಲು ನೆನಪಿಡಬೇಕಾದ 7 ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋಣ. ನೋಡಿ, ITR ಫೈಲಿಂಗ್ ಮಾಡಲು ನೆನಪಿಡಬೇಕಾದಂತಹ 7 ಪ್ರಮುಖ ಅಂಶಗಳಲ್ಲಿ ಮೊದಲನೇ ಅಂಶ ಅಂದರೆ ಚೂಸಿಂಗ್ ಟ್ಯಾಕ್ಸ್ ರೆಜಿಮ್ ಅಂದರೆ ತೆರಿಗೆ ಪದ್ಧತಿ. ಹೌದು, ತೆರಿಗೆ ಪದ್ಧತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ಮ ಟ್ಯಾಕ್ಸ್ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್, ಡಿಡಕ್ಷನ್ಸ್ ಮತ್ತು ನಿಮ್ಮ ಸ್ಯಾಲ್ರಿ ಅಥವಾ ಇನ್ಕಮ್ ತಕ್ಕಂತೆ ಟ್ಯಾಕ್ಸ್ ರೆಜಿಮ್ ಅಂದರೆ ತೆರಿಗೆ ಪದ್ಧತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಟ್ಯಾಕ್ಸ್ ರೆಜಿಮ್ ಚೂಸ್ ಮಾಡುವಾಗ ನಿಮಗೆ ಯಾವುದು ಬೆನಿಫಿಟ್ ಆಗುತ್ತದೆ ಆ ಟ್ಯಾಕ್ಸ್ ರೆಜಿಮ್ ಅನ್ನು ನೀವು ಚೂಸ್ ಮಾಡಿಕೊಂಡರೆ ನೀವು ಕಷ್ಟಪಟ್ಟು ದುಡಿದಂತಹ ಸ್ಯಾಲ್ರಿಯಲ್ಲಿ ನೀವು ಟ್ಯಾಕ್ಸನ್ನು ಸೇವ್ ಮಾಡಬಹುದು. ಇನ್ ಕೇಸ್ ನೀವೇನಾದರೂ ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಅಂದರೆ ಹಳೆಯ ಟ್ಯಾಕ್ಸ್ ಪದ್ಧತಿಯನ್ನು ಸೆಲೆಕ್ಟ್ ಮಾಡಿಕೊಂಡರೆ ಅದನ್ನು ನೀವು ನಿಮ್ಮ ಎಂಪ್ಲಾಯರ್ಗೆ ತಿಳಿಸಬೇಕು. ಇನ್ ಕೇಸ್ ನೀವು ನಿಮ್ಮ ಎಂಪ್ಲಾಯರ್ಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂದರೆ IT ಡಿಪಾರ್ಟ್ಮೆಂಟ್ ರೂಲ್ ಪ್ರಕಾರ ಬೈ ಡಿಫಾಲ್ಟ್ ಆಗಿ ನ್ಯೂ ಟ್ಯಾಕ್ಸ್ ರೆಜಿಮ್ ಸೆಲೆಕ್ಟ್ ಆಗುತ್ತದೆ. ಫ್ರೆಂಡ್ಸ್, ಇನ್ನು ಎರಡನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದು ಫಾರ್ಮ್ 16. ಹೌದು ಫ್ರೆಂಡ್ಸ್, ಈ ಫಾರ್ಮ್ 16 ಅಂದರೆ ಏನು ಅಂತ ನೋಡುವುದಾದರೆ ನೋಡಿ, ಈ ಫಾರ್ಮ್ 16 ಅನ್ನುವುದು ಒಂದು ಡಾಕ್ಯುಮೆಂಟ್ ಆಗಿದ್ದು ಇದರಲ್ಲಿ ಈ ಫಾರ್ಮ್ 16ನಲ್ಲಿ ನಿಮ್ಮ ಎಂಪ್ಲಾಯರ್ ಫೈನಾನ್ಷಿಯಲ್ ಇಯರ್ನಲ್ಲಿ ನಿಮಗೆ ಪೇ ಮಾಡಿದಂತಹ ಸ್ಯಾಲರಿ ಡೀಟೇಲ್ಸ್, ನೀವು ಕ್ಲೇಮ್ ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಮತ್ತು ಡಿಡಕ್ಷನ್ಸ್ ಡೀಟೇಲ್ಸ್, ಹಾಗೆ ಫೈನಲ್ ಆಗಿ ನಿಮ್ಮ ಸ್ಯಾಲರಿದಿಂದ ಡಿಡಕ್ಟ್ ಆದಂತಹ ಟ್ಯಾಕ್ಸ್ ಡೀಟೇಲ್ ಇರುತ್ತದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಫಾರ್ಮ್ 16 ನೀವು ನಿಮ್ಮ ಎಂಪ್ಲಾಯರ್ ಕಡೆಯಿಂದ ತಪ್ಪದೆ ಕಲೆಕ್ಟ್ ಮಾಡಿಕೊಳ್ಳಿ. ಮತ್ತು ಈ ಫಾರ್ಮ್ 16 ಅನ್ನುವುದು ಫ್ಯೂಚರ್ನಲ್ಲಿ ನಿಮ್ಮ ಇನ್ಕಮನ್ನು ನೀವು ಪ್ರೂವ್ ಮಾಡಲು ತುಂಬಾ ಅವಶ್ಯಕವಾಗಿದೆ. ಇನ್ನು ಮೂರನೆಯ ಮತ್ತೊಂದು ಪ್ರಮುಖ ಅಂಶ ಎಂದರೆ ಅದು ಫಾರ್ಮ್ 26AS. ನೋಡಿ ಫ್ರೆಂಡ್ಸ್, ಈ ಫಾರ್ಮ್ 26AS ಅನ್ನುವುದು ಟ್ಯಾಕ್ಸ್ ಪೇಯರ್ಸ್ಗಳ ಬೇರೆ ಆದಾಯ ಮೂಲಗಳಿಂದ ಡಿಡಕ್ಟ್ ಆದಂತಹ ಟ್ಯಾಕ್ಸ್, FDಗಳ ಮೇಲೆ ಬಂದಂತಹ ಬಡ್ಡಿಯ ವಿವರ, ಹಾಗೆ ಸೇಲ್ಸ್ಗಳ ಮೇಲೆ ಬಂದಂತಹ ಡಿವಿಡೆಂಡ್ ವಿವರಗಳನ್ನು ಒಳಗೊಂಡಿರುತ್ತದೆ. ಇದರ ಜೊತೆಗೆ ನೀವೇನಾದರೂ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದರೆ ಅದರ ಮಾಹಿತಿಯನ್ನು ನೀವು ಫಾರ್ಮ್ 26AS ನಲ್ಲಿ ನೋಡಬಹುದು. ಸೊ ಹಾಗಾಗಿ ಫ್ರೆಂಡ್ಸ್, ಈ ಫಾರ್ಮ್ 26AS ಅನ್ನುವುದು ತುಂಬಾ ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ ಆಗಿದೆ. ನೋಡಿ, ನೀವು ಈ ಫಾರ್ಮ್ 26AS ಜೊತೆ ನೀವು ಫಾರ್ಮ್ 16ರಲ್ಲಿ ನೀಡಲಾದಂತಹ ನಿಮ್ಮ ಇನ್ಕಮ್ ಡೀಟೇಲ್ಸ್, ಟ್ಯಾಕ್ಸ್ ಡೀಟೇಲ್ಸನ್ನು ಕ್ರಾಸ್ ವೆರಿಫೈ ಮಾಡಬಹುದು. ಇನ್ ಕೇಸ್ ಫಾರ್ಮ್ 16 ಮತ್ತು ಫಾರ್ಮ್ 26AS ನಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಕೂಡಲೇ ನಿಮ್ಮ ಎಂಪ್ಲಾಯರ್ಗೆ ಇನ್ಫಾರ್ಮ್ ಮಾಡಬೇಕು.
ಮತ್ತು ಈ ಡಿಫ್ರೆನ್ಸಸನ್ನು ರೆಕ್ಟಿಫೈ ಮಾಡಿಕೊಳ್ಳಬಹುದು. ಸ್ಯಾಲರಿಡ್ ಎಂಪ್ಲಾಯೀಸ್ ಗಮನಿಸಬೇಕಾದಂತಹ 7 ಪ್ರಮುಖ ಅಂಶಗಳಲ್ಲಿ 4ನೆಯ ಮತ್ತೊಂದು ಅಂಶ ಅಂದರೆ ಅದು ಇನ್ವೆಸ್ಟ್ಮೆಂಟ್ ವರ್ಸಸ್ ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ಸ್. ನೋಡಿ ಫ್ರೆಂಡ್ಸ್, ನೀವು ಕೆಲವು ಟ್ಯಾಕ್ಸ್ ಸೇವಿಂಗ್ಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 2 ರೀತಿಯ ಬೆನಿಫಿಟ್ಗಳನ್ನು ಪಡೆಯಬಹುದು. ಒಂದು, ಟ್ಯಾಕ್ಸನ್ನು ನೀವು ಸೇವ್ ಮಾಡಬಹುದು. ಎರಡನೇದು, ನೀವು ನಿಮ್ಮ ವೆಲ್ತನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಸೊ ಇಲ್ಲಿ ವೆಲ್ತ್ ಕ್ರಿಯೇಟಿಂಗ್ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಗಳಾದಂತಹ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್, ರಿಕರಿಂಗ್ ಡೆಪಾಸಿಟ್, ಮ್ಯೂಚುವಲ್ ಫಂಡ್ಸ್, ಬಾಂಡ್ಸ್, ಸ್ಟಾಕ್ಸ್, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತಹ ಮುಂತಾದ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ನಿಮ್ಮ ವೆಲ್ತನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಜೊತೆಗೆ ಟ್ಯಾಕ್ಸನ್ನು ಸೇವ್ ಮಾಡಬಹುದು. 5ನೆಯ ಪ್ರಮುಖ ಅಂಶ ಅಂದರೆ ಅದು HRA ಎಕ್ಸಂಪ್ಷನ್. HRA ಅಂದರೆ ಹೌಸ್ ರೆಂಟ್ ಅಲವನ್ಸ್. ಹೌದು ಫ್ರೆಂಡ್ಸ್, ನೀವೇನಾದರೂ ಬಾಡಿಗೆ ಮನೆಯಲ್ಲಿ ಇದ್ದು ಪ್ರತಿ ತಿಂಗಳು ಬಾಡಿಗೆ ಕಟ್ಟುತ್ತಿದ್ದರೆ ನೀವು ಕಟ್ಟುವ ಬಾಡಿಗೆ ಹಣದ ಮೇಲೆ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಪಡೆಯಬಹುದು. ಸೊ ಹಾಗಾಗಿ ನೀವೇನಾದರೂ ಈ HRA ಕಾರಣದಿಂದ ಒಂದು ಗಮನಾರ್ಹವಾದಂತಹ ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಎಲಿಜಿಬಲ್ ಆಗಿದ್ದರೆ ನೀವು ಓಲ್ಡ್ ಟ್ಯಾಕ್ಸ್ ರೆಸಿಮ್ನಲ್ಲಿ ನಿಮ್ಮ ITR ಫೈಲಿಂಗನ್ನು ಸಬ್ಮಿಟ್ ಮಾಡಬಹುದು. ಜೊತೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಬೆನಿಫಿಟನ್ನು ಪಡೆಯಬಹುದು. ಪ್ರತಿ ತಿಂಗಳು ಸ್ಯಾಲರಿ ಪಡೆಯುವಂತಹ ಟ್ಯಾಕ್ಸ್ ಪೇಯರ್ ಗಮನಿಸಬೇಕಾದಂತಹ ಅಂಶಗಳಲ್ಲಿ 6ನೆಯ ಅಂಶ ಅಂದರೆ ಅದು ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ಸ್, ಅಂದರೆ ಕಂಪನಿಗಳ ಶೇರ್ಸ್ಗಳ ಮೇಲೆ ಹೂಡಿಕೆ ಮಾಡುವುದು. ನೋಡಿ ಫ್ರೆಂಡ್ಸ್, ನೀವು ಸ್ಯಾಲರಿಡ್ ಎಂಪ್ಲಾಯ್ ಆಗಿದ್ದು ನೀವೇನಾದರೂ ಕಂಪನಿಗಳ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ITR ಫಾರ್ಮ್ 2 ಮೂಲಕ ನಿಮ್ಮ ITR ರಿಟರ್ನನ್ನು ಸಬ್ಮಿಟ್ ಮಾಡಬಹುದು. ಸ್ಯಾಲರಿಡ್ ಎಂಪ್ಲಾಯೀಸ್ ITR ಫೈಲಿಂಗ್ ಮಾಡುವ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಕೊನೆಯ ಅಂಶ ಅಂದರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಮನೆಯ ಆಸ್ತಿ ಮೂಲಕ ಆದಾಯ. ನೋಡಿ ಫ್ರೆಂಡ್ಸ್, ನೀವು ತಿಂಗಳು ಸ್ಯಾಲ್ರಿ ಪಡೆಯುವಂತಹ ನೌಕರರಾಗಿದ್ದು ನಿಮಗೆ ಸ್ಯಾಲ್ರಿಯ ಜೊತೆಗೆ ನಿಮ್ಮ ಒಂದು ಮನೆ ಆಸ್ತಿಯಿಂದ ನಿಮಗೆ ಇನ್ಕಮ್ ಬರುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ITR ಫಾರ್ಮ್ 1 ಮೂಲಕ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ITR ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಸ್ಯಾಲ್ರಿ ಜೊತೆಗೆ ಒಂದಕ್ಕಿಂತ ಹೆಚ್ಚು ಮನೆ ಆಸ್ತಿಗಳಿಂದ ನಿಮಗೆ ಇನ್ಕಮ್ ಬರುತ್ತಿದ್ದರೆ ನೀವು ITR 2 ಫಾರ್ಮ್ ಮೂಲಕ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದರೆ ITR ಫೈಲಿಂಗ್ ಮಾಡಬೇಕಾಗುತ್ತದೆ. ಓಕೆ ಫ್ರೆಂಡ್ಸ್, ಸ್ಯಾಲರಿಡ್ ಎಂಪ್ಲಾಯೀಸ್ ITR ಫೈಲಿಂಗ್ ಟೈಮ್ನಲ್ಲಿ ಗಮನಿಸಬೇಕಾದಂತಹ 7 ಪ್ರಮುಖ ಅಂಶಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.